ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯ 2026ರ ಪಾಸಿಂಗ್ ಪ್ಯಾಕೇಜ್ ಅಂದರೆ 40 ಅಂಕಗಳನ್ನು ಸುಲಭವಾಗಿ ಗಳಿಸುವಂತಹ ಒಂದು ಟಿಪ್ಸ್ ಮತ್ತು ಕ್ವಶನ್ ಆನ್ಸರ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಮಕ್ಕಳ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಒಟ್ಟಾರೆ ನಿಮಗೆ ಪಾಸ್ ಆಗಲೇಬೇಕು, 40 ಮಾರ್ಕ್ಸ್ ಬೇಕು ಅಂದರೆ ಫಸ್ಟ್ ನೀವು ಮಾಡಬೇಕಾಗಿರುವಂಥದ್ದು 4 ಮಾಡೆಲ್ ಕ್ವಶನ್ ಪೇಪರನ್ನು ರೆಫರ್ ಮಾಡ್ಕೋಬೇಕು ಮಕ್ಕಳ. ಪ್ರತಿಯೊಂದು ಕ್ವಶನ್ ಆನ್ಸರ್ಸ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನನಗೆ ಪಾಸ್ ಆಗೋದೇ ಇಲ್ಲ ಅನ್ನೋರು ಈ 4 ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಈ ಪಾಸಿಂಗ್ ಪ್ಯಾಕೇಜ್ ಏನನ್ನು ನಾವು ಹೇಳ್ತಾ ಇದ್ದೀವಲ್ವ, ಇದಿಷ್ಟು ಕ್ವಶನ್ ಆನ್ಸರ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 100% ಯು ಕ್ಯಾನ್ ಸ್ಕೋರ್ 40. ಆರಾಮಾಗಿ ನೀವು 40 ಅಂಕಗಳನ್ನು ಗಳಿಸ್ಬೋದು. ಸೊ ನೋಡೋದ್ರಿಂದ ನೀವೇನು ಮಾಡಲಿಕ್ಕಾಗಲ್ಲ, ಕ್ವಶನನ್ನು ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದರೆ ಆಲ್ರೆಡಿ ನಿಮ್ಮ ಸ್ಕೂಲ್ಗಳಲ್ಲಿ ಕ್ವಶನ್ ಆನ್ಸರ್ಸ್ ಕೊಟ್ಟಿರ್ತಾರೆ. ಸೊ ಈ ಕ್ವಶನ್ಸ್ಗಳನ್ನ ಮಾರ್ಕ್ ಮಾಡಿಕೊಂಡು ಇವುಗಳಿಗೆ ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಾಳೆ ಎಕ್ಸಾಮಲ್ಲಿ ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಮಕ್ಕಳ. ಸೊ ಒಟ್ಟಾಗಿ ನಾವು ಮೊದಲನೇದಾಗಿ 4 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮಕ್ಕಳ ಇವೆಲ್ಲ. ಸೊ ನಾಲ್ವಡಿ ಕೃಷ್ಣರಾಜರ ಒಡೆಯರ ಸಾಧನೆಗಳು ಯಾವ್ಯಾವು ತುಂಬ ಬಾರಿ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ದೋಂಡಿಯಾವಾಗ್ನ ಹೋರಾಟ. ಸೊ ನೋಡಿ ನಿಮಗೆ ಇಲ್ಲಿ ಪಾಯಿಂಟ್ಸ್ ಇಷ್ಟು ಸಾಕು. ಈಗ ದೋಂಡಿಯಾವಾಗ್ನ ಹೋರಾಟ ಅಂದರೆ ದೋಂಡಿಯಾ ಸೈನಿಕನಾಗಿ ಟಿಪ್ಪು ಸೈನ್ಯವನ್ನು ಸೇರ್ತಾನೆ. 4ನೇ ಮೈಸೂರು ಯುದ್ಧದ ನಂತರ ದಂಗೆ ಹೇಳ್ತಾನೆ. ಒಂದು ಸಣ್ಣ ಸೈನ್ಯವನ್ನು ಸಂಘಟಿಸ್ತಾನೆ. ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆಗಳನ್ನು ಗೆಲ್ತಾನೆ. ಅನೇಕ ಅತೃಪ್ತ ಪಾಳೆಗಾರರು ಪ್ರೋತ್ಸಾಹಿಸ್ತಾನೆ. ಫ್ರೆಂಚರು ಈತನಿಗೆ ಸಹಾಯವನ್ನು ಮಾಡ್ತಾರೆ. ಸೊ ಇದಿಷ್ಟು ಪಾಯಿಂಟ್ಸನ್ನು ನೀವು ಬರೆದುಕೊಂಡ್ರೆ ಸಾಕು. ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣನ ಹೋರಾಟ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು ವಿವಿಧ ಸಮಾಜ ಸುಧಾರಕರ ಸಾಧನೆಗಳೇನು. ನೆಕ್ಸ್ಟ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳು. ಸೊ ಈ ಕ್ವಶನ್ನು. ನೆಕ್ಸ್ಟ್ ಇಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೀವ್ರವಾದಿಗಳ ಪಾತ್ರ, ಸುಭಾಷ್ ಚಂದ್ರ ಬೋಸ್ರ ಸಾಧನೆಗಳು. ನೆಕ್ಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟ, ಅನಕ್ಷರತೆಯ ನಿವಾರಣಾ ಕ್ರಮಗಳು, ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾರೆ. ನೆಕ್ಸ್ಟ್ ಲಿಂಗ ತಾರತಮ್ಯದ ವಿವರಣಾತ್ಮಕ ಕ್ರಮಗಳು ಯಾವ್ಯಾವು. ನೆಕ್ಸ್ಟ್ ಲಿಂಗ ತಾರತಮ್ಯದ ನಿವಾರಣಾ ಕ್ರಮಗಳು ಯಾವ್ಯಾವು ಇವನ್ನು ನೋಡ್ಕೊಳ್ಳಿ. ಭ್ರಷ್ಟಾಚಾರಕ್ಕೆ ಕಾರಣಗಳೇನು, ಮಣ್ಣಿನ ಸವೆತದ ಕಾರಣ ಮತ್ತು ಪರಿಣಾಮ, ಮಣ್ಣಿನ ಸಂರಕ್ಷಣಾ ವಿಧಾನಗಳು, ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು. ಸೊ ಇದಿಷ್ಟು ನಿಮಗೆ ಇಲ್ಲಿ 14 ಪ್ರಶ್ನೆಗಳು ಏನು ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ ಮಕ್ಕಳ. ಸೊ ಇವುಗಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮಗೆ 4 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿರ್ತವೆ. ಸೊ ಹಾಗಾಗಿ ಇವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು 4 ಮಾಡೆಲ್ ಕ್ವಶನ್ ಪೇಪರ್ಸನ್ನು ಮಿಸ್ ಮಾಡದೆ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಬೇಕಾಗುತ್ತೆ ಮಕ್ಕಳೇ. ಆಗ ಮಾತ್ರ ನಿಮಗೆ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಕ್ವಶನ್ ಆನ್ಸರ್ಸನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ಜಸ್ಟ್ ಕ್ವಶನ್ಸ್ಗಳನ್ನ ಮಾತ್ರ ಕೊಡ್ತಾ ಹೋಗ್ತಿದ್ದೀವಿ ಮಕ್ಕಳ. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳು ನೋಡೋಣ. ಮಾರ್ತಾಂಡ ವರ್ಮನ ಹೋರಾಟ. ಸೊ ವೆರಿ ಇಂಪಾರ್ಟೆಂಟ್. ರಾಜ ಮಾರ್ತಾಂಡನ ಏನು ಮಾಡ್ತಾನೆ, ಡಚ್ಚರನ್ನು ತಡೆಗಟ್ತಾನೆ. ಡಚ್ಚರು ತಿರುವಾಂಕೂರಿನ ಮೇಲೆ ದಾಳಿಯನ್ನು ಮಾಡ್ತಾರೆ. ಮಾರ್ತಾಂಡ ವರ್ಮನು ಡಚ್ಚರನ್ನು ಸೋಲಿಸ್ತಾನೆ. 1741ರಲ್ಲಿ ಡಚ್ಚರ ಪುನಃ ದಾಳಿ ಮಾಡ್ತಾರೆ. ಈ ಯುದ್ಧದಲ್ಲಿ ಡಚ್ಚರು ಸೋಲ್ತಾರೆ. 1753ರಲ್ಲಿ ಡಚ್ಚರು ತಮ್ಮ ಅಧಿಕಾರವನ್ನು ಒಪ್ಪಿಸಿ ಶರಣರಾಗ್ತಾರೆ. ನೆಕ್ಸ್ಟ್ ಪ್ಲಾಸಿ ಕದನದ ಪರಿಣಾಮಗಳು. ಸೊ ವೆರಿ ಇಂಪಾರ್ಟೆಂಟ್. ಬಾಕ್ಸಾರ್ ಕದನದ ಪರಿಣಾಮಗಳು, ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು. ನೆಕ್ಸ್ಟ್ 1857ರ ದಂಗೆಯ ವಿಫಲತೆಗೆ ಕಾರಣಗಳೇನು. ಏನಕ್ಕೆ ದಂಗೆ, ಅದು ತುಂಬ ಬಾರಿ ಕೇಳ್ತಾರೆ. ಯಾಕೆಂದರೆ ಸೈನಿಕರಲ್ಲಿ ಹಿತಾಸಕ್ತಿ ಹಾಗೂ ಹಕ್ಕಿಗಾಗಿ ನಡೆದಂತಹ ದಂಗೆ ಆಗಿರ್ತದೆ. ಅನಿರೀಕ್ಷಿತ ಕಾರಣಗಳಿಂದಾಗಿ ಪ್ರೇರಿತವಾದ ದಂಗೆ. ಭಾರತೀಯರ ಸೈನಿಕರಲ್ಲಿ ಭಿನ್ನತೆಗಳಿದ್ದು, ಸೂಕ್ತ ಮಾರ್ಗದರ್ಶನ ಮತ್ತು ಸಂಘಟನೆಯ ಕೊರತೆ ಇತ್ತು. ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು. ಯುದ್ಧ ತಂತ್ರಗಳ ಕೊರತೆ ಇತ್ತು. ದೇಶೀಯ ರಾಜರಿಂದ ಬ್ರಿಟಿಷರಿಗೆ ಬೆಂಬಲ ಸಿಗ್ತಿತ್ತು. ದಂಗೆ ಭಾರತದಾದ್ಯಂತ ವ್ಯಾಪಿಸಿರಲಿಲ್ಲ. ಸೊ ಇದಿಷ್ಟು ಅದರ ಕಾರಣಗಳು. ಇದಿಷ್ಟನ್ನು ಬರೀರಿ ಮಕ್ಕಳು, 3 ಅಂಕ ಸಿಗ್ತದೆ. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವ್ಯಾವು. ಭಯೋತ್ಪಾದಕತೆಯ ನಿವಾರಣಾ ಕ್ರಮಗಳು ಯಾವ್ಯಾವು. ನೆಕ್ಸ್ಟ್ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ವ್ಯತ್ಯಾಸಗಳೇನು. ಈಗ ಸಂಘಟಿತ ಕೆಲಸಗಾರರಂತ ಬಂದರೆ ಕಾಯ್ದೆಯ ನಿಯಂತ್ರಣ ಇರ್ತದೆ, ಒಂದು ನಿಶ್ಚಿತ ನಿಯಮವಿರ್ತದೆ, ಮತ್ತು ವಿಶೇಷ ಶೈಕ್ಷಣಿಕ ಅರ್ಹತೆ ಇರ್ತದೆ, ನಿಗದಿತ ವೇತನ, ವೈದ್ಯಕೀಯ ಶುಲ್ಕ ಇರ್ತದೆ. ಉದಾಹರಣೆಗೆ ಸರ್ಕಾರಿ ಇಲಾಖೆ ಕೆಲಸಗಾರರು. ಅಸಂಘಟಿತ ಬಂದರೆ ಯಾವುದೇ ನಿಯಂತ್ರಣ ಇರೋದಿಲ್ಲ, ನಿಶ್ಚಿತ ಸಮಯ ಇರೋದಿಲ್ಲ, ಶಿಕ್ಷಣದ ಅರ್ಹತೆ ಇರೋದಿಲ್ಲ,
ಮತ್ತು ನಿಗದಿತ ವೇತನ, ವೈದ್ಯಕೀಯ ಸೌಲಭ್ಯ ಇರಲ್ಲ. ಸೊ ಮನೆ ಕೆಲಸ ಮಾಡುವಂಥ ಎಲ್ಲ ಕೆಲಸಗಾರರು ಈ ಒಂದು ಅಸಂಘಟಿತ ಕೆಲಸಗಾರರಿಗೆ ಬರ್ತಾರೆ. ನೆಕ್ಸ್ಟು ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕ್ರಮಗಳು ಯಾವ್ಯಾವು? ಅರಣ್ಯದ ಮಹತ್ವವೇನು? ಸೊ ಅರಣ್ಯದಿಂದ ಏನೆಲ್ಲ ಆಗ್ತದೆ? ನೆಕ್ಸ್ಟು ಭಾರತದಲ್ಲಿ ಅರಣ್ಯ ನಾಶದ ಕಾರಣಗಳು, ಯಾಕೆಂದರೆ ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆ ಮತ್ತು ರೈಲು ಮಾರ್ಗಗಳು, ನೀರಾವರಿ ಯೋಜನೆಗಳ ನಿರ್ಮಾಣ, ಕಾಡ್ಗಿಚ್ಚು, ಗಣಿಗಾರಿಕೆ. ನೆಕ್ಸ್ಟು ಅರಣ್ಯ ಸಂರಕ್ಷಣೆ ವಿಧಾನಗಳಿಗೆ ಬಂದರೆ ರೋಗಗಳನ್ನು ನಿಯಂತ್ರಿಸುವುದು, ಜನರಿಗೆ ತಿಳುವಳಿಕೆ ನೀಡುವುದು, ಬೀಜಗಳನ್ನು ಹರಡುವುದು, ಮರ ನೆಡಲು ಪ್ರೋತ್ಸಾಹಿಸುವುದು, ಮೇಕೆಯನ್ನು ನಿಯಂತ್ರಿಸುವುದು. ಸೊ ಇದೆಲ್ಲ ಬರ್ತದೆ. ನೆಕ್ಸ್ಟ್ ಚಂಡಮಾರುತ ಅಥವಾ ಭೂಕಂಪಗಳು ಅಥವಾ ಪ್ರವಾಹಗಳ ಪರಿಣಾಮಗಳು ಬಂದರೆ ಇದಿಷ್ಟನ್ನು ಬರೀರಿ. ನೆಕ್ಸ್ಟು ಗ್ರಾಮೀಣಾಭಿವೃದ್ಧಿಯ ಮಹತ್ವ ಅಥವಾ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರ ಬಂದರೆ ಇದಿಷ್ಟು ಬರೀಬೇಕು. ನೆಕ್ಸ್ಟು ಬ್ಯಾಂಕಿನ ಕಾರ್ಯ ಅಥವಾ ಸೇವೆಗಳು ಅಥವಾ ಖಾತೆಯ ಅನುಕೂಲಗಳಂದರೆ ಸಾಲ ಕೊಡೋದು, ಠೇವಣಿ ಅಂಗೀಕಾರ, ಹಣದ ವರ್ಗಾವಣೆ, ಚೆಕ್ಕುಗಳ ಮೇಲೆ ಹಣ ವಸೂಲಿ, ಹುಂಡಿಯನ್ನು ಸೋಡಿ ಮಾಡುವುದು, ಭದ್ರತಾ ಕಪಾಟು ಒದಗಿಸುವುದು, ವಿದೇಶಿ ವಿನಿಮಯ ನಿರ್ವಹಣೆ. ಇದೆಲ್ಲ ನಿಮಗೆ 2 ಅಂಕಕ್ಕೆ ಬರುವಂಥ ಪ್ರಶ್ನೆಗಳಾಗಿರ್ತವೆ. 15 ಕೊಟ್ಟಿದ್ದೀವಿ ಮಕ್ಕಳ. ನೆಕ್ಸ್ಟು 2 ಅಂಕಕ್ಕೆ ಬರುವಂಥ ಪ್ರಶ್ನೆಗಳು ಯಾವಪ್ಪ ಅಂದರೆ 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಯಾವ್ಯಾವು? 2ನೇದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು? ನೆಕ್ಸ್ಟು ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವ್ಯಾವು? ಭಾರತದ ಒಕ್ಕೂಟಕ್ಕೆ ಜುನಾಗಢದ ಸೇರ್ಪಡೆ, ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ನೇಮಕಾತಿಯ ವ್ಯತ್ಯಾಸಗಳನ್ನು ಕೇಳಿದ್ದಾರೆ ಮಕ್ಕಳ. ನೆಕ್ಸ್ಟು ಸಾಮಾಜಿಕ ಸ್ತರ ವಿನ್ಯಾಸ ರೂಪುಗೊಂಡ ಬಗೆ ಹೇಗೆ? ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳು, ಸುಗ್ಗಿ ನಂತರದ ತಂತ್ರಜ್ಞಾನ. ನೆಕ್ಸ್ಟು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳೇನು? ಬಳಕೆದಾರರ ಶೋಷಣೆಯ ಕ್ರಮಗಳು ಯಾವ್ಯಾವು? ಕಾರ್ಮಿಕ ಅಥವಾ ಬಾಲ್ಯ ವಿವಾಹಕ್ಕೆ ಕಾರಣಗಳೇನು? ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವಂತಹ ಅಥವಾ ಬೆಳೆ ಮಾದರಿಗಳನ್ನು ನಿರ್ಧರಿಸುವ ಅಂಶಗಳು ಯಾವುವು? ಕಾಲುವೆಯ ವಿಧಗಳ ಕೇಳ್ತಾರೆ, ನೀರಾವರಿ ವಿಧಗಳು ಕೇಳ್ತಾರೆ, ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರ ತಂತ್ರಜ್ಞಾನದ ವ್ಯತ್ಯಾಸ ಕೇಳ್ಬೋದು, ಹೊಸ ಜಲಮಾರ್ಗದ ಅನ್ವೇಷಣೆಗೆ ಕಾರಣಗಳೇನು? ಸೊ ಇವೆಲ್ಲ ನಿಮಗೆ 2 ಅಂಕಕ್ಕೆ. ಸೊ ಇದು ನಿಮಗೆ ಪಾಸಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ ಎಲ್ಲ ಪ್ರಶ್ನೆಗಳನ್ನು ಕೊಡ್ತಾ ಇಲ್ಲ ಮಕ್ಕಳ. ಸೊ ಲಿಮಿಟೆಡ್ ಕ್ವಶನ್ಸ್ ಇರ್ತದೆ. ಸ್ಕೋರಿಂಗ್ ಆದರೆ ನೀವೆಲ್ಲನೂ ಓದಬೇಕಾಗುತ್ತೆ. ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 1 ಅಂಕಕ್ಕೆ ಬಂದರೆ ಸೊ ಡೆಫಿನೇಷನ್ಸು ಅಥವಾ ಯಾರು ಇದನ್ನು ಕಂಡುಹಿಡಿದವ್ರು ಯಾರು? ಸೊ ಈಗ ಫಾರ್ ಎಕ್ಸಾಂಪಲ್ ಭಾರತಕ್ಕೆ ಮೊದಲ ವೈಸ್ರಾಯ್ ಆಗಿದ್ದವ್ರು ಯಾರು? ಒಡೆಯರ್ ಮನೆತನದ ಸ್ಥಾಪಕರು ಯಾರು? 1792ರಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಿದವರು. ಸೊ ಈ ರೀತಿ ಪ್ರಶ್ನೆಗಳನ್ನು ನೀವು ಕಲ್ತ್ಕೊಳ್ಬೇಕಾಗ್ತದೆ ಮಕ್ಕಳ. ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ? ಇವೆಲ್ಲ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಚಿಪ್ಕೋ ಚಳುವಳಿ, ಅದರ ನಾಯಕರು ಯಾರು? ಸುಂದರ್ಲಾಲ್ ಬಹುಗುಣ ಮತ್ತು ಚಂಡಿ ಪ್ರಸಾದ್ ಭಟ್. ಸೊ ಎಲ್ಲಿ? ಪ್ಲೇಸ್ ಅದನ್ನು ನೋಡ್ಕೋಬೇಕು. ಚಳುವಳಿ ಯಾವುದು, ನಾಯಕರು ಯಾವುದು, ಸ್ಥಳ ಎಲ್ಲಿ, ಅದರ ಉದ್ದೇಶ. ಸೊ ಎಲ್ಲ ಉದ್ದೇಶ ಪರಿಸರ ಹಾಗೂ ಅರಣ್ಯ ಸಂರಕ್ಷಣೆ ಆಗಿರ್ತದೆ. ನರ್ಮದಾ ಆಂದೋಲನ, ಕೈಗಾ ಚಳುವಳಿ, ಅಪಿಕೋ ಚಳುವಳಿ, ಮೌನ ಕಣಿವೆ ಆಂದೋಲನ. ಸೊ ಇವೆಲ್ಲವನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಅನ್ವರ್ಥಗಳು ಯಾವುದು, ಏಕೆ ನೋಡ್ಕೋಬೇಕು. ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವುದನ್ನ ಕರೀತಾರೆ? ಮುಂಬೈಯನ್ನು ಕರೀತಾರೆ. ಸೊ ಕಾರಣ ಯಾಕೆಂದರೆ ಅಲ್ಲಿ ಹತ್ತಿ ಬಟ್ಟೆ ಗಿರಣಿಗಳು ಹೆಚ್ಚಾಗಿರ್ತವೆ. ಭಾರತದ ಸಿಲಿಕಾನ್ ಕಣಿವೆ ಬೆಂಗಳೂರು. ಭಾರತದ ಬ್ಯಾಂಕುಗಳ ಬ್ಯಾಂಕು ರಿಸರ್ವ್ ಬ್ಯಾಂಕು. ಸೊ ಈ ರೀತಿ ಕ್ವಶನ್ಸ್ಗಳನ್ನ ನೋಡ್ಕೊಳ್ಳಿ. ಆ್ಯಂಡ್ 5 ಮಾರ್ಕ್ಸಿಗೆ ಬಂದರೆ ವೆರಿ ಇಂಪಾರ್ಟೆಂಟ್ ಮ್ಯಾಪ್. ಎಲ್ಲ ಥರದ ಮಾರ್ಕಿಂಗನ್ನು ನೀವು ನೋಡ್ಕೋಬೇಕು ಮಕ್ಕಳ. ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇವಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಇದರ PDF ಲಿಂಕನ್ನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಮಕ್ಕಳ. ಮತ್ತು ಇಲ್ಲೊಂದಷ್ಟು ಇವುಗಳನ್ನ ಮಿಸ್ ಮಾಡದೆ ನೋಡ್ಕೊಳ್ಳಿ. ಇದರಲ್ಲಿ ಕ್ವಶನ್ಸ್ ಬಂದೇ ಬರ್ತವೆ. ಸೊ ಇದು ಒಂದು ಪಾಸಿಂಗ್ ಪ್ಯಾಕೇಜ್ ಆಗಿರೋದ್ರಿಂದ 40 ಅಂಕಗಳನ್ನು ಗಳಿಸೋದ್ರಾಗಿರೋದ್ರಿಂದ ನಿಮ್ಗೆ ಇದಿಷ್ಟು ನೋಡಿಕೊಂಡ್ರೆ ಸಾಕು ಮಕ್ಕಳ. ನಾಳೆ ಎಕ್ಸಾಮ್ಗೆ ಮತ್ತು ನಿಮ್ಮ ಫೈನಲ್ ಎಕ್ಸಾಮ್ಗಳಿಗೂ ಸಹ ನಿಮಗಿದು ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.